ಹೌದೌದು. ಅದು ಕುದುರೆ ಮನೆ ಅಂತ ಹೇಳೋ ಅಪ್ಪರು. ಇವೆಲ್ಲ ಅಡಿಗೆ ಮನೆ ಇದು. ಉದ್ದಕ್ಕೂ ಲೈನ್ ಇತ್ತು, ಉದ್ದಕ್ಕೂ ಇದು ಇದಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಾಯಿದೆ ತಮಿಳಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಹೌದು, ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗ್ತಿರೋದು ಪ್ಲೇಸ್ ಬಂದ್ಬಿಟ್ಟು ಒಂದು ಇಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಒಂದು ಪಾಳು ಬಿದ್ದಿರುವ ದೇವಸ್ಥಾನ ಅಂತಲೇ ಹೇಳುವಂಥದ್ದು. ಇದು ನಮ್ಮ ಹಾಸನದಿಂದ ಈ ಪ್ಲೇಸಿಗೆ ಕೇವಲ ಒಂದು 20 ಕಿಲೋಮೀಟರ್ ಇರುವಂಥದ್ದು. ನೀವೇನಾರ ಹಾಸನದಿಂದ ಹಳೆಬೀಡು ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಆನ್ ದ ವೇ ನಿಮಗೆ ಹೋಗ್ಬೇಕಾರೆ ನಿಮಗೆ ಅಡಗೂರು ಪೋಸ್ಟ್ ಅಂತ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಇದು ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ರೈಟ್ ಸೈಡಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದೇ ರೋಡಲ್ಲಿ ನಿಮಗೆ ಇದೊಂದು ಪ್ಲೇಸ್ ಸಿಗುವಂಥದ್ದು. ಇದೊಂದು ಅಷ್ಟೊಂದು ಏನು ರೆಕಗ್ನೈಸ್ ಆಗಿಲ್ಲ, ಗೂಗಲ್ ಮ್ಯಾಪಲ್ಲಿ ನಿಮಗೆ ಸಿಗಲ್ಲ. ಏನೋ ಒಂದು ಕಾಶಿಪುರ ಏನೋ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಏನೋ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಈ ದೇವಸ್ಥಾನ ಹೆಸರು ಇನ್ನೂ ಗೊತ್ತಿಲ್ಲ. ಬಟ್ ನಾನು ಹಂಗೆ ಗೂಗಲ್ ಮ್ಯಾಪ್ನ ಸರ್ಚ್ ಮಾಡ್ಬೇಕಾದ್ರೆ ಈ ಥರ ಒಂದು ಪ್ಲೇಸ್ ಸಿಕ್ತು, ಒಂದು ಸ್ವಲ್ಪ ಪಾಳು ಬಿದ್ದಿರೋ ಥರ ಪ್ಲೇಸ್ ಸಿಕ್ತು. ಇದೊಂದು ಇಡನ್ ಅಂತಲೇ ಹೇಳ್ಬೋದು, ಇಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಹೋದರೆ ಇದೊಂದು ಹೊಯ್ಸಳ ಕಾಲದಂತಲೇ ಗೊತ್ತಾಗ್ತಾ ಇದೆ. ಸೊ ಬನ್ನಿ, ತಡ ಮಾಡೋದೇ, ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಅಲ್ಲಿ ನೋಡ್ಬೋದು ದೂರದಲ್ಲಿ ನಿಮಗೆ ಮೈನ್ ರೋಡ್ ಸಿಗುತ್ತೆ, ಹಾಸನ್ ಟು ಹಳೆಬೀಡು ರೋಡು. ಅಲ್ಲಿ ನೋಡಿ ಕಾಣ್ತಿದೆಯಲ್ಲ, ಅದೇ ಪೆಟ್ರೋಲ್ ಬಂಕು. ಅದೇ ರೋಡಲ್ಲಿ ಬಂದರೆ ನಿಮ್ಗೆ ಇಲ್ಲಿ 2 ಡಿವಿಷನ್ ಸಿಗುತ್ತೆ ನೋಡಿ. ಅಡಗೂರು 0 ಅಂತ ಇದೆಯಲ್ಲ, ನಿಮ್ಮ ಆ ಕಡೆನೇ ಬರ್ಬೇಕಾದ್ರೆ ನಿಮ್ಮ ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ ಹೋಗಿ. ಇಲ್ಲೊಂದು ಇದು ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮ್ಮ ಆ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಪಾಸ್ ಆಗೋವಂಥದ್ದು. ಸೊ ಇಲ್ಲಿ ರೋಡ್ ಇದೆ. ಹಿಂಗೆ ಸ್ವಲ್ಪ ದೂರ ಹೋದರೆ ನಿಮಗೆ ಒಂದು ಮಾವಿನ ತೋಟ ಸಿಗುತ್ತೆ. ಮಾವಿನ ತೋಟದ ಲೆಫ್ಟ್ಗೆ ಟರ್ನ್ ಆಗಬೇಕಾಗುತ್ತೆ ಅಲ್ಲಿ. ಸೊ ಈ ರೋಡಲ್ಲೂ ಹೋಗ್ಬೋದು. ಇದು ನಿಮಗೆ 3 ಕಿಲೋಮೀಟರ್ ಆಗುತ್ತೆ. ಇದು ನಿಮಗೆ ಹತ್ರ ಆಗೋವಂಥದ್ದು, 1.5 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ನಾನು ಪ್ಲೇಸಿಗೆ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಮೈನ್ ರೋಡ್ ತುಂಬ ದೂರನೇ ಇದೆ, ಅರೌಂಡ್ 1 ಕಿಲೋಮೀಟರ್ ಇನ್ಸೈಡ್ ಬರಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ. ಸೊ ಅಲ್ಲಿ ನೋಡ್ಬೋದು ಮೈನ್ ರೋಡ್ ನೋಡಿ ಎಲ್ಲಿದೆ ಅಂತ. ಸೊ ಕಾಣ್ತಿದೆಯಲ್ಲ, ಅದೇ ಮೈನ್ ರೋಡು. ಅಲ್ಲಿಂದ ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ. ಸೊ ಪಕ್ಕದಲ್ಲಿ ಒಂದು ಸುಂದರವಾದ ಒಂದು ಕೆರೆ ಇದೆ. ಸೊ ಆನ್ ದ ವೇ ಬರ್ಬೇಕಾದ್ರೆ ನಿಮಗೆ ತುಂಬಾ ಒಂದು ಮಾವಿನ ತೋಟ ನಿಮಗೆ ತುಂಬಾ ಕಾಣುವಂಥದ್ದು. ಸೊ ನೋಡ್ಬೋದು ಎಷ್ಟೊಂದು ಮಾವಿನ ಹಣ್ಣು ಇಲ್ಲಿ ಬೆಳೆದಿದೆ. ಸೊ ನೋಡ್ಬೋದು, ಇನ್ನೂ ಕಾಯಿ ಅನಿಸುತ್ತೆ, ಅದಿನ್ನೂ ಮಾವಿನ ಹಣ್ಣು ಆಗೋಕ್ಕೆ ತುಂಬ ಬೇಕು. ಸೊ ಬನ್ನಿ, ಇದೇ ದೇವಸ್ಥಾನ. ಸೊ ಬನ್ನಿ ಎಂಟ್ರಿ ಆಗೋಣ, ಯಾವುದೇ ರೀತಿ ತೊಂದರೆ ಇಲ್ಲದೆ ಎಂಟ್ರಿ ಆಗೋಣ. ಸೊ ನೋಡ್ಬೋದು ದೇವಸ್ಥಾನ ಥರ ಆಲ್ಮೋಸ್ಟ್ ದೇವಸ್ಥಾನನೇ ಈ ರೀತಿ ನಿಮಗೆ ಕಾಣುವಂಥದ್ದು. ಸೊ ಪೈಪ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬಾನೇ ಪಾಳು ಬಿದ್ದಿದೆ ಈ ದೇವಸ್ಥಾನ. ಇದು ನೋಡಿದರೆ ಒಂದು ಹೊಯ್ಸಳ ಕಾಲದ್ದು ದೇವಸ್ಥಾನ ಅಂತಾನೆ ಹೇಳ್ಬೋದು. ನೋಡ್ರೆ, ನಮಸ್ಕಾರ. ಯಾವ ದೇವಸ್ಥಾನ ಇದು? ಕಾಶಿಪುರ. ಎಂಟ್ರೆನ್ಸ್ ಇದೆನಾ? ಯಾಕೆ ಹಿಂಗೆ ಪಾಳು ಬಿದ್ದಿದೆ ಗೌಡ್ರೆ? ಹೌದಾ? ಇದು ಹೊಯ್ಸಳ ಕಾಲದ ಇದು? ಯಾವ ದೇವರಿತ್ತು ಮುಂಚೆ ಇಲ್ಲಿ? ಈಶ್ವರಲಿಂಗ. ಓಕೆ ಓಕೆ. ಒಂದೇ ಮೂರ್ತಿ ಇದ್ದಿದೆ ಇಲ್ಲಿ? ಅದು ಪಕ್ಕದ ಯಾವುದು? 2 ಅದೇನಾ? ಹಾಂ 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 ಹಾಂ. ನಮ್ದು ಹಾಸನ. ಸೊ ನೋಡ್ಬೋದು, ಒಂದೇ ಸ್ಥಳದಲ್ಲಿ 2 ದೇವಸ್ಥಾನ ಇದೆ. 2 ಮೂರ್ತಿ, ಒಂದು ಶಿವಲಿಂಗದ್ದು ಒಂದು ಇತ್ತಂತೆ, ಮೂರ್ತಿ ಇತ್ತಂತೆ. ಸೊ ನೋಡ್ಬೋದು ತುಂಬಾನೇ ಪಾಳು ಬಿದ್ದಿದೆ. ಸೊ ಅವರು ಹೇಳ್ತಿದ್ದಾರೆ, ಅವ್ರು ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಪಾಳು ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಒಂದು ಪ್ರಾಣಿಗಳಿಗೆ ಒಂದು ಕೊಠಡಿ ಆಗಿದೆ. ಸೊ ನೋಡ್ಬೋದು ಈ ರೀತಿ ನಿಮಗೆ, ಈ ಮೂರ್ತಿ ಅಂತೂ ಇಲ್ಲ ಈಗ, ಈ ರೀತಿ ಕಾಣುತ್ತೆ ನಿಮಗೆ. ತುಂಬಾನೇ ಚೆನ್ನಾಗಿದೆ ನೋಡಿ. ತೋರಿಸ್ತೆ. ಬಾವುಲಿ ಅಕ್ಕಿನ ಅದು
ಇಲ್ಲ ಬಾವುಲಿ ಇದು. ಚೆನ್ನಾಗಿತ್ತಪ್ಪ, ಏನಾಯ್ತೋ ಗೊತ್ತಿಲ್ಲ ಇವ್ರದ್ದು. ಆ ಬ್ರಿಟಿಷ್ ಟೈಮಲ್ಲಿ ಎಲ್ಲ ಮೂರ್ತಿ ಎಲ್ಲ ಹೊತ್ಕೊಂಡು ಹೋಗೋರು, ಎಲ್ಲ ನಾಶ ಮಾಡೋರಲ್ಲ, ಇದು ಅದೇ ರೀತಿ ಆಗಿರ್ಬೋದು. ಹಾಂ ಹಾಂ ಅಡುಗೆ ಮನೆ ಇದು. ಹಾಂ ಹಾಂ ಫುಲ್ ಕಾಂಪೌಂಡ್ ಇತ್ತು ಅನ್ಸುತ್ತಲ್ವಾ? ಕಾಂಪೌಂಡ್ ಇದು. ಹಾಂ ಕಾಂಪೌಂಡ್ ಹೊರಗಡೆಯಿಂದ ಒಳಗಡೆ ಹ್ಞೂ ಹ್ಞೂ ಅದೇ ಅದೇ. ಅದು ಬಾವಿ ಅನ್ಸುತ್ತಲ್ಲ ಅಲ್ಲಿರೋದು, ಅಲ್ಲಲ್ಲಿ ಕೆಳಗಡೆ ಇದೆ. ಮತ್ತು ಮೋಸ್ಟ್ಲಿ ಮಂಟಪ ಅನ್ಸುತ್ತೆ ಅದು, ಚಿಕ್ಕ. ಹಾಂ ಹೌದೌದು. ಒಂದೊಂದು ಟೈಮು ಅದು ಬೇಲೂರಲ್ಲೂ ಹಂಗೆ ಇತ್ತು, ಇದೇ ಸೇಮ್ ಡಿಸೈನು. ಏದು ಮಂಟಪ ಹೇಳೋದು. ನೀವೇನು ಮಾಡ್ತಾ ಇರೋದು ಇಲ್ಲಿ? ಹಾಂ ಹಾಂ ಓಕೆ ಓಕೆ. ಹಾಂ ಏನಿತ್ತು ಇಲ್ಲಿ? ಏನು ಸ್ಥಾಪನೆ ಮಾಡಿದ್ರಿ ಇಲ್ಲಿ? ಹಾಂ 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 ಇಲ್ಲಿ ಪೂಜೆ ಆಗಿತ್ತಾ? ಹ್ಞೂ 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 ಹೆಸರು ಒಂದು 20 ಜನ, 20 ಜನ. ನಮ್ಮ ಹುಡುಗರು ಬಂದು ಅಲ್ಲಿ ಚಪ್ರ, ನಮ್ಮ ತಿರುಮಳ್ಳಿ ಚಪ್ರ ಕೊಟ್ಟು ಸ್ಥಾಪನೆ ಮಾಡಿ ಶಾಮಿಲ್ ಹೊಡೆದು ಅವಾಗೆಲ್ಲ ಸಣ್ಣ ಇಲ್ಲಿತ್ತು. ನಾನು ಸ್ವೀಟ್ ಗಿಟ್ ಎಲ್ಲ ಮಾಡ್ಕೊಂಡು ಈಗ ಒಂದು ಕಲ್ಲೆ ತಗೊಳ್ಬಿಡಿ ಇವೆಲ್ಲ ಹಿಂದಕ್ಕೆ ನಾವು ಕಲ್ಲೆ ತಗೋತಾವೆಲ್ಲ ಜೇಸಿ. ಹೌದೌದು. ಸೊ ಎಲ್ಲ ನೋಡ್ಬೋದು, ಒಂದು ಬ್ಲೂ ಪ್ರಿಂಟ್ ಅಂತಾನೆ ಅನ್ಕೊಡಿ. ಈ ಥರ ಇತ್ತಂತಲ್ಲೂ ಒಳಗಡೆನೂ. ಸುಂದರ ತರ ಪಿನಾಕ ಧರಹರ, ಸುಂದರ ತರ ಪಿನಾಕ ಧರಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ. ಈ ರೀತಿ ಕಾಣುವಂಥದ್ದು ತುಂಬಾನೇ ಅದ್ಭುತವಾಗಿದೆ ಮತ್ತು ದೇವಸ್ಥಾನ ಅಂತೂ. ಸೊ ಏನಕ್ಕೆ ಪಾಳು ಬಿದ್ದಿದೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇವರು ನಮ್ಮ ಹಂಗೆ ನೋಡಕ್ಕೆ ಅಂತಾನೆ ಬಂದಿರೋವಂಥದ್ದು ಇವರು. ಇವೆಲ್ಲ ಪೈಪ್ ಅಲ್ವಾ, ಡ್ರಿಪ್ ಇಂದು? ಹಾಂ 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 ಏನು ಹಿಂದೆ ಭಜನೆ ಗಿಜನೆ ಮಾಡ್ಕೊಂಡು ಹಾಡು ಹೇಳ್ಕೊಂತಿದ್ರು. ಶಬ್ದ ಈಗ ಯಾರು ವಾಯ್ಸ್ ಬರಲ್ಲ. ಇಲ್ಲೇ ಹೊರ ನಮ್ಮ ಪಕ್ಕನೆ ಮಲಗಿದ್ದು ನಮ್ಮ ಅಣ್ಣ ನಾನು. ನಮ್ಗೇನು ಹಚ್ಚೋಣ 15-16 ವರ್ಷ ವಯಸ್ಸು. ಚಪ್ರ ಹಾಕ್ಬಿಟ್ಟು ಈ ತರ ಅಟ್ಟೆ ಮೇಲೆ ನಂಗಿದ್ವಿ. ಆ ಭಜನೆ ಹಾಡು ತಪ್ಲ ನೋಡಿದ್ರೆ, ಆರ್ಮೋನಿ ತಪ್ಲ ನೋಡಿದ್ರೆ ಈಗಿನ ನಾವೆಲ್ಲ ನಾವ್ ಎದುರು ಓಡಕ್ಕೆ ನಮ್ಮ ಅಣ್ಣಗೆ ಬೇರೆ ಹೇಳಿ ಈ ತರ ಶಬ್ದ ನಮ್ಮ ಊರಲ್ಲೂ ಮಾಡಿದ್ರೆ ಅಡುಗರ್ದು ಅಲ್ಲ, ಸ್ಪೀಕರ್ ಹಾಕಿ ಅನೌನ್ಸ್ ಮಾಡ್ಕೊಂಡ್ಬಿಡ್ತಾ ಆತರ ಎದ್ದು ಕೂತ್ಕೊಂಡು ಅರ್ಥಂಕ ಬಂದು ಒಳ್ಳೆ ಹೇಳಿದ್ವಿ. ಅದು ಈಗಿನ ಸೌಂಡ್ ಅಲ್ಲ, ಈಗಿನ ವಾಯ್ಸ್ ಅಲ್ಲ. ಅದು ಹತ್ರ ಒಂದು ಜೋಕವಾಗಿ ಇನ್ನೂ ಸ್ವಲ್ಪ ಕೇಳ್ಬೇಕು ಆ ಮಟ್ಟಕ್ಕೆ ಆಡ್ತಾ ಇತ್ತು. ಎಷ್ಟು ಜನ ಸೇರ್ಕೊಂಡಿದ್ರು ಅಷ್ಟು ಜನದ ವಾಯ್ಸ್ ಬರ್ತಾ ಇತ್ತು. ಇದ್ರ ಮುಂದ್ಗಡೆ ಬಾವಿ, ಇದು ಜನ ಮಚ್ಚ ಇಲ್ಲೇ ಒಳಗಡೆ ಏನಾಗುತ್ತೆ ಸರ್, 4 ಸ್ವಲ್ಪ ಬಾವಿ. ಈ ತರ ನೋಡ್ಕೊಂಡು ನೋಡ್ಕೊಂಡೆಲ್ಲ ಒಬ್ರು ಪೂಜಾರಿ ಇದ್ದು ಅಂದ್ರೆ ಆ ಥರ ಇದ್ಬಿಟ್ಟು ನಮಗೆ ಹೇಳ್ತಾರೆ. ಸೊ ಅದು ಮಂಟಪ ಅನ್ಸುತ್ತೆ ಅದುವೇ ಅಲ್ವಾ? ಸೊ ನೋಡ್ಬೋದು ಪ್ರತಿಯೊಂದು ದೇವಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ಪಕ್ಕದಲ್ಲಿ ಒಂದು ಸುಂದರವಾದ ತೋಟ ಇರುತ್ತೆ, ಇಲ್ಲಾಂದ್ರೆ ಒಂದು ಸುಂದರವಾದ ಕೆರೆ ಇರುತ್ತೆ. ಆ ಜಾಗದಲ್ಲೇ ಈ ದೇವಸ್ಥಾನಗಳನ್ನು ಕಟ್ತಾ ಇದ್ದಿದ್ದು. ಈಗಿನ ಕಾಲದ ದೇವಸ್ಥಾನ ಎಲ್ಲ ಬಿಡ, ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ, ಮಧ್ಯದಲ್ಲಿ ಕಟ್ಬಿಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ನೋಡ್ಬೇಕು ಅವ್ರದ್ದು ಒಂದು ಮೆಂಟಾಲಿಟಿ ಯಾವ ರೀತಿ ಇತ್ತು ಅಂತ. ತುಂಬಾನೇ ಅದ್ಭುತವಾಗಿದೆ ನೋಡಿ. ದೇವಸ್ಥಾನ ಇಲ್ಲಿದೆ, ಸ್ಟ್ರೈಟ್ ಆಗಿ ನೋಡಿದ್ರೆ ನಿಮ್ಗೆ ಒಂದು ಸುಂದರವಾದ ಕೆರೆ ಕಾಣುವಂಥದ್ದು. ಅದೇ 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 ಅದೇನಾ ಬಾವಿ? ಹಾಂ
ಸೊ ಇವ್ರು ಹೇಳ್ತಿದ್ದಾರೆ ಮುಂಚೆ ಅಲ್ಲಿ ಬಾವಿ ಇತ್ತಂತೆ. ಇವ್ರು 16 ವರ್ಷ ಇದ್ದಾಗ ಅಲ್ಲೇ ಬಾವಿ ಇತ್ತಂತೆ. ಇವಾಗ ನೋಡ್ಬೋದು ಈಗ ಕೆರೆ ಆಗಿದೆ. ಈಗ ತುಂಬಾನೇ ಚೆನ್ನಾಗಿದೆ, ಒಂದು ಪ್ರಸಿದ್ಧವಾದ ಸ್ಥಳ ಅಂತಾನೆ ಹೇಳ್ಬೋದು. ಈಗಾಗಲ್ಲ ಬಿಡಿ ಈ ತರ. ಅವಾಗ ಏನ್ ಟೆಕ್ನಾಲಜಿ ಎಲ್ಲ ಇರ್ಲಿಲ್ಲ, ಅದ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಅದೇ ಒಂದು ಪ್ರಾಣಿ ಸಹಾಯದಿಂದ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಇವೆಲ್ಲ ಕಲ್ಲಲ್ಲ ಅಲ್ಲಿ ಒಂದ್ ಕಡೆಯಿಂದ ತಂದು ಹಾಕಕ್ಕೆ ಆನೆ ಮತ್ತೆ ಕುದುರೆಗಳ ಸಹಾಯದಿಂದ ಮಾಡ್ತಿದ್ರು. ಬಟ್ ಆಗಿನ ಕಾಲದ ಈಗ ಎನರ್ಜಿ ಇವಾಗಿಲ್ಲ ಬಿಡಿ. ಟೋಟಲ್ ಆಗಿ ಮನುಷ್ಯಂಗೆ ಫುಲ್ ಈಸಿ ಆಗ್ಬೇಕೀಗ. ಸಂತೋಷ ಕೂತ್ಕೊಂಡು ಎಂಜಾಯ್ ಮಾಡೋದಾಗ್ಲಿ, ವಿವನ ಇರಲಿಲ್ಲ, ಹಾಗೆಲ್ಲ ಇಲ್ಲ. ಹೌದೌದು, ಅದೇ ಗ್ರೂ ಇದೆ, ಒಂದು ಡೋರ್ ಇತ್ತು ಇಲ್ಲಿ, ಅದು ಯಾರು ಎತ್ಕೊಂಡು ಹೋಗೋರೆ, ಏನು ಬಿಡಲ್ಲ. ಹೌದೌದು, ಮೈನ್ ಎಂಟ್ರೆನ್ಸ್ ಇದೆ ಇದು. ಇಲ್ಲ, ಇದೇ ಎಂಟ್ರೆನ್ಸ್. ಈಗೆಲ್ಲ ಬಿದ್ದೋಗಿದೆ, ನಾವು ಬಂದ್ರೆ ಒಳಗಡೆಯಿಂದ ಹೊರಗಡೆ ಕಿದ್ದು ಹೋಗ್ಬೇಕು. ಅದು ಒಂಥರ ಈ ಥರ ಚಡಪದ ಇತ್ತು, ಮಳೆಗಳೆಲ್ಲ ಬಂದಾಗ. ಕೇವಲ ಹಾಸನದಿಂದ ಈ ಪ್ಲೇಸಿಗೆ 20 ಕಿಲೋಮೀಟರ್ ಇರುವಂಥದ್ದು. ನೀವೇನಾದ್ರು ಹಳೆಬೀಡು ಕಡೆ ಏನಾದ್ರು ಹೋಗ್ತಿದ್ರೆ ದಯವಿಟ್ಟು ಈ ಪ್ಲೇಸಿಗೆ ಒಂದ್ಸತಿ ವಿಸಿಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನೊಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.